ಮೂಕನಾಗಬೇಕು. ಇದು ಸಿನಿಮಾದಲ್ಲಿರೋದು, ನಾನು ಹೇಳಿದೆ ಅಂತ. ವಿನಯ್ ರಾಜ್ಕುಮಾರ್ ಅವರು ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ, ಆದರೆ ಈ ಸಿನಿಮಾ ಅವ್ರನ್ನ ಒಂದು ಲೆವೆಲ್ಗೆ ತಗೊಂಡೋಗೋದಂತೂ ಪಕ್ಕ. ಒಂದು ಸರಳ ಪ್ರೇಮ ಕತೆ. ಈ ಸಿನಿಮಾದಲ್ಲಿ ಒಬ್ಬ ಹೀರೋ, ಇಬ್ರು ಹೀರೋಯಿನ್. ಹಾಗಿದ್ರೆ ಕಾರ್ತಿಕ್ ಮಹೇಶ್ ಏನು ಇವರು ಹೀರೋ ಅಲ್ಲ, ಜಸ್ಟ್ ಹಿಂಗ್ ಬಂದು ಹಿಂಗ್ ಹೋಗ್ಬಿಡ್ತಾರೆ ಅಷ್ಟೇನೆ. ಅವರು ಬಿಗ್ ಬಾಸ್ ವಿನ್ನರ್. ತಡ ಮಾಡ್ದೇನೆ ಬೇಗ ಮೂವಿ ಹೆಂಗಿತ್ತು, ಏನಾಯ್ತು, ಅದು ಹೆಂಗಿತ್ತು, ಚೆನ್ನಾಗಿದೆಯಾ ನೋಡ್ಬೋದಾ ಅಂತ ರಿವ್ಯೂ ಕಡೆ ಬಂದ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ನಿಮ್ಮ ಚಾನಲಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಮ್ಮ ಹೀರೋ. ಇಲ್ಲಿ ಹೀರೋ ಒಬ್ಬ ಮ್ಯಾಜಿಷಿಯನ್ ಆಗಿರ್ತಾನೆ. ಇಲ್ಲ ಮ್ಯೂಸಿಷಿಯನ್, ಸಂಗೀತಗಾರಕ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸಂಗೀತ ಗಾಯಕ. ನಮ್ಮ ಹೀರೋಗೆ ಸ್ವಲ್ಪ ಲವ್ ಆಗ್ಬಿಟ್ಟಿರ್ತದೆ ಮ್ಯೂಸಿಕ್ ಮೇಲೆ. ಅವನ ಆಟಲ್ಲಿ ಯಾವ್ದೋ ಒಂದು ಸಾಂಗ್ ಓಡ್ತಾ ಇರ್ತದೆ, ಅವ್ರ ಅಜ್ಜಿದು. ಅದೇ ಅವಾಗ್ಲೇ ಹೇಳದ್ನಲ್ಲ, ಬೇಡ ಈಗ ಬೇಡ. ಅವನಿಗೊಂಥರ ಮೆಲೋಡಿ ಆಗಿರೋ ಒಂದು ಟ್ಯೂನು. ಒಂದು ಹುಡುಗಿ ಹಾಡ್ತಾ ಇರ್ತಾಳೆ ಅವಾಗ ಆ ಹುಡುಗಿನ ಅವನು ಮದುವೆ ಮಾಡ್ಕೋಬೇಕು ಅಂತ. ಅಂದ್ರೆ ಅವನಿಗೊಂಥರ ಡ್ರೀಮ್ ಅದು. ಈ ಕಡೆ ಆ ಸಾಂಗ್ ಆಡಿರೋದು ಯಾರು, ಮಲ್ಲಿಕಾ ಸಿಂಗ ಅಥವಾ ಇವರ ಯಾರಾಗಿರ್ತಾರೆ ಅನ್ನೋದು ಇಲ್ಲಿ ಸಸ್ಪೆನ್ಸ್. ಫಾಲೋ ಮಾಡ್ಕೊಂಡು ಹೋಗ್ತಾನೆ ಕೊನೆಗೆ ಹುಡುಗಿ ಸಿಗ್ತಾಳ. ಕನ್ಫ್ಯೂಷನ್ಸ್ಗಳು. ಬಟ್ ಆಗಿದ್ರೆ ಆ ಸಾಂಗ್ ನ ಆಡ್ದವ್ರು ಯಾರು ಅಂತ ಸಿನಿಮಾದಲ್ಲಿ ಹೋಗಿ ನೋಡ್ಬೇಕು ನೀವು. ಸಿನಿಮಾ ಮಾತ್ರ ಚಿತ್ರಾನ ಆಗ್ಬಿಟ್ಟೈತೆ. ಈ ಕಡೆ ಡ್ರಾಮಾ, ರೊಮ್ಯಾನ್ಸ್, ಸ್ವಲ್ಪ ಫೀಲಿಂಗು, ಆರ್ಟ್ ಟಚಿಂಗು ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಈ ಸಿನಿಮಾದಲ್ಲಿ. ಇನ್ನು ವಿನಯ್ ಅವ್ರಿಗೆ ಒಳ್ಳೆ ಪುಷಪ್ ಕೊಡೋದಂತೂ ಪಕ್ಕ ಇದು. ನನ್ಗೆ ಅನಿಸ್ತಿತ್ತು ಹಿಂದೆ ಬಂದಿರೋ ಸಿನಿಮಾಗಳು ಯಾಕೆ ಸ್ವಲ್ಪ ಪ್ರಾಫಿಟ್ ಮಾಡ್ಕೊಳ್ಳಿಲ್ಲ, ಯಾಕೆ ಹೆಸರು ಮಾಡ್ಲಿಲ್ಲ ಅಂತ. ಅದ್ರ ಮೇನ್ ಕಾರಣನೇ ಇದು. ಸೊ ಇವ್ರ ಸಿನಿಮಾದಲ್ಲಿ ಎಲ್ಲೂ ಕೂಡ ಅವ್ರ ಫ್ಯಾಮಿಲಿ ಹೆಸರುಗಳಾಗ್ಲಿ, ಅವ್ರ ತಾತನ ಹೆಸರು ರಾಜ್ಕುಮಾರ್ ಹೆಸರಾಗ್ಲಿ, ಅವ್ರ ಅಪ್ಪನ ಹೆಸರು ಯೂಸ್ ಮಾಡ್ಕೊಂಡು ದೊಡ್ಡ ಪ್ರೋಮೋ ಹಾಕೊಂಡು ಸಣ್ಣ ಕ್ಯಾಮಿಯೋ ಆ ರೀತಿ ಬರ್ಸ್ಕೊಂಡು ಇವ್ರ ಮುಂದೆ ಯಾವ್ದಕ್ಕೂ ಬರೋದಕ್ಕೆ ಟ್ರೈ ಮಾಡಿಲ್ಲ. ಇವರೇ ಓನ್ ಆಗಿ ಏನೋ ಮಾಡ್ಬೇಕು ಅನ್ಕೊಂಡು ಓನ್ ಆಗಿ ಸಿನಿಮಾ ಪೂರ್ತಿ ಇವರೇ ಇರ್ತಾರೆ. ಅದಕ್ಕೆ ಸಿನಿಮಾ ಮುಂದೆ ಅವರು ಬಂದಿಲ್ಲ. ಈ ಸಿನಿಮಾದಲ್ಲಿ ಸ್ವಲ್ಪ ಕ್ಯಾಮಿಗಳು ಸಿಗ್ತವೆ ನಿಮ್ಗೆ, ಅವ್ರದ್ದು ಇವ್ರದ್ದು. ಬಟ್ ಅಷ್ಟೊಂದೇನು ಅಪಿಯರೆನ್ಸ್ ಕೂಡ ಇರಲ್ಲ. ಫುಲ್ ಫ್ರೇಮ್ ಅಲ್ಲಿ ಹೀರೋ ಹೀರೋಯಿನ್ ಹುಡುಕ್ತಾ ಇರ್ತಾರೆ. ಇನ್ನು ಈ ಕಡೆ ನಮ್ ಕಾರ್ತಿಕ್ ಮಹೇಶ್ ಏನಾದ ಅಂತ ಕೇಳ್ತಾ ಇದಾರ ಅಂತ ಗೊತ್ತು. ಇವರು ಬಿಗ್ ಬಾಸ್ ವಿನ್ನರ್ ಅಷ್ಟೇನೆ. ಇಲ್ಲ ಸಿನಿಮಾದಲ್ಲಿ ಅವರೊಬ್ರು ಥ್ರಿಲ್ಲಿಂಗ್ ಆಕ್ಟರ್. ಅವರು ಈಸ ಮಾರ್ವಾಡಿ. ಅಷ್ಟನ್ ಬಿಟ್ರೆ ಈ ಸಿನಿಮಾದಲ್ಲಿ ಅವ್ರದ್ದೇನೋ ಬಂತಾರಪ್ಪ, ಅವ್ರ ಮುಂದೆ ಏನೋ ಮಾಡ್ಬಿಟ್ರು ಅನ್ನೋ ರೇಂಜ್ ಏನ್ ಮಾಡಿಲ್ಲ. ಸಣ್ಣದಾಗಿ ಲೈಟ್ ಆಗಿ ಬಂದ್ ಹಿಂಗ್ ಹೋಗ್ಬಿಟ್ರಪ್ಪ. ಒಟ್ನಲ್ಲಿ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ. ಈ ರೀತಿ ಲವ್ ಸ್ಟೋರಿ ಸಿನಿಮಾ ನೋಡಿರೋದು ಹೊಸದಾಗಿ. ನಾನು ಬೇರೆ ಸಿನಿಮಾಗಳು ನೋಡಿದೆ, ಬಟ್ ಈ ರೀತಿ ಟಚ್ ಆಗೋ ರೇಂಜ್ ಗೆಲ್ಲ ನೋಡಿರ್ಲಿಲ್ಲ. ಆದ್ರೂ ಕೂಡ ಕರೆಕ್ಟ್ ಆಗಿ ಟಚ್ ಆಯ್ತು. ಸಿನಿಮಾದಲ್ಲಿ ಸಾಧು ಕೋಕಿಲ್ ಅವರು ಒಂದ್ ರೀತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣಿಸ್ಕೊಂಡ್ಬಿಟ್ಟವ್ರೆ. ಏನೋ ಒಂಥರ ಕಾಣಿಸ್ಕೊಂಡ್ಬಿಟ್ರು. ಸಾಧು ಕೋಕಿಲ್ ಅವ್ರ ಪ್ರೊಫೆಷನ್ ಹೇಳ್ಕೊಂಡ್ಬಂದು ತೋರ್ಸವ್ರೆ. ಅದು ಮಾತ್ರ ತುಂಬಾ ಇಷ್ಟ ಆಯ್ತು. ಒಟ್ನಲ್ಲಿ ಸಿನಿಮಾ ಮಾತ್ರ ಸೂಪರ್ ಡೂಪರ್ ಹಿಟ್ ಆಗಿದೆ. ಒಂದ್ಸಲ ಅಲ್ಲ 2 ಸರಿ ನೋಡಿದ್ರು ಕೂಡ ಬೇಜಾರ್ ಆಗಲ್ಲ. ನಿಮ್ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ಹೋಗಿ ಎಲ್ರು ಫ್ಯಾಮಿಲಿ ಹಿಟ್ಟಾಗೋ ರೇಂಜ್ಗೆ ಹೋಗಿ ನೋಡಿ, ಅಷ್ಟು ಚೆನ್ನಾಗಿದೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್. ಇದೇ ನಾನು, ಇದೇ ಅನು. ಸದ್ಯಕ್ಕಿಷ್ಟು ಸಾಕು.